ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋ ಒಂದು ಒಳ್ಳೆ ಮೋಟಿವೇಶನಲ್ ವಿಡಿಯೋ ಅಂತಲೇ ಹೇಳ್ಬೋದು. ಇದನ್ನು ನೋಡಿ ಒಂದಷ್ಟು ಜನಕ್ಕೆ ನಾವು ಸುಮ್ಮನೆ ಯಾಕೆ ಕೂರಬೇಕು, ನಮಗೆ ಬರುವಂಥ ಕೆಲಸದಲ್ಲೇ ನಾವು ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ತುಂಬ ನಮಗೆ ಖುಷಿಯಾಗುತ್ತೆ. ಹಾಗಿದ್ರೆ ಏನು ವಿಷಯ ಅಂತೀರಾ? ಏನು ವಿಷಯ ಅಂತಂದರೆ, ನಮಗೆ ಜಾಸ್ತಿ ಕಟಿಂಗು ಬರಲ್ಲ ಮತ್ತು ಸ್ಟಿಚಿಂಗಲ್ಲಿ ಸ್ವಲ್ಪ ಮಾತ್ರ ಬರುತ್ತೆ. ಒಂದು ಮಿಷಿನನ್ನು ಮೇಂಟೈನ್ ಮಾಡುವಷ್ಟು ನಮಗೆ ಸ್ಟಿಚಿಂಗ್ ಬರುತ್ತೆ ಅನ್ನೋದಾದರೆ, ಫಸ್ಟು ನೀವು ಸೀರೆ ಅಂಚನ್ನು ಸ್ಟಿಚ್ ಮಾಡೋದನ್ನು ಕಲ್ತ್ಕೊಬಿಡಿ. ಅಂಚನ್ನು ಸ್ಟಿಚ್ ಮಾಡಿದೆ ಅಂದರೆ, ಇಲ್ಲಿ ನೋಡ್ತಿದ್ದೀರಾ ಅಂಚು ನಾನು ಸ್ಟಿಚ್ ಮಾಡ್ತಿದ್ದೀನಿ. ಕೇವಲ ಫಾಲನ್ನು ಹಾಕೋದ್ರಿಂದ, ಕೇವಲ ಇನ್ನೇನು ಬೇಡ ನಿಮಗೆ, ಕೇವಲ ಫಾಲನ್ನು ಹಾಕೋದ್ರಿಂದ ತಿಂಗಳಿಗೆ ಒಂದು 15,000 to 20,000 ರೂಪಾಯಿ ಸಂಪಾದಿಸ್ಬೋದು. ಬರೀ ಹೊಲಿಗೆಯಿಂದ ಮಾತ್ರ. ಒಂದು ಮಿಷನ್ ಇದ್ದರೆ ನಿಮಗೆ ಸಾಕಾಗತ್ತೆ. ಹಾಗಿದ್ದಾಗ ನಾವು ಹೇಗೆ ಇದು ಮಾಡ್ಕೋಬೇಕಾಗತ್ತೆ, ನಾವು ಯಾವ ರೀತಿ ಇದರಿಂದ ಹೇಗೆ ಸಂಪಾದನೆ ಮಾಡ್ಬೋದು ಅಂತ ನೀವು ಕೇಳ್ಬೋದು. ಅದಕ್ಕೆ ನನ್ನ ಅನುಭವನೇ ನಾನು ಹೇಳ್ತಾ ಹೋಗ್ತೀನಿ. ಏಕೆಂದರೆ ಸ್ಟಾರ್ಟಿಂಗಲ್ಲಿ ನಾನು ಕಲಿತಿದ್ದಂಗೆ ನಾನು ಕೆಲಸನ ಶುರು ಮಾಡಿಕೊಂಡೆ. ಕೆಲಸನ ಶುರು ಮಾಡ್ಕೊಳ್ಳೋದ್ರಿಂದ ನಮಗೆ ಉಪಯೋಗ ಏನಂತಂದರೆ, ನಮಗೆ ಈಗಾಗಲೇ ಯಾಕೆಂದರೆ ಸಿಟಿಯಲ್ಲಿ ಕೊಡುವಂಥವ್ರು ಫಾಲ್ಗೆ ಮತ್ತು ಸೀರೆ ಹಂಚಿಗೆ ಆಗ್ಬೋದು, ಒಂದು ಆಲ್ಟ್ರೇಷನ್ಗೆ ಆಗ್ಬೋದು ಕೊಡೋದಕ್ಕೆ. ಯಾಕೆ ಅಂದರೆ ಕೆಲಸ ಜಾಸ್ತಿ ಇರುತ್ತೆ. ಹಂಗಿದ್ದಾಗ ನಾನು ಕಲಿತಿದ್ದಂಗೆ ನಾನು ಒಂದು ಮಿಷಿನ್, ನಮ್ಮ ಮನೆಯಲ್ಲೇ ಒಂದು ಮಿಷಿನ್ ಇದ್ದದ್ರಿಂದ ನಾನು ಅಕ್ಕಪಕ್ಕದವ್ರ ಬಟ್ಟೆಗಳನ್ನು ಸ್ಟಿಚ್ ಮಾಡೋದಕ್ಕೆ ನನಗೆ ಕಲ್ತಂಗೂ ಆಗೋದು. ನಾನು ಅದಕ್ಕೆ ಚಾರ್ಜ್ ಮಾಡ್ತಿರೋದು ತುಂಬಾ ಕಡಿಮೆ. ಹಂಗಾಗಿ ನಾನು ಸ್ಟಿಚಿಂಗನ್ನು ಪರ್ಫೆಕ್ಟಾಗಿ ಕಟಿಂಗ್ ಎಲ್ಲ ಕಲಿಯೋಷ್ಟರಲ್ಲಿ ನನಗೆ ಎಷ್ಟೊಂದು ಜನ ಬ್ಲೌಸ್ ಹೊಲ್ಸೋದಕ್ಕೆ ಮತ್ತು ಏನೆಲ್ಲ ಲೇಡೀಸ್ ವೇರ್ ಮಾಡುವಂಥ ಯಾವುದೇ ಕ್ಲಾತ್ ಆಗ್ಬೋದು ಎಲ್ಲನೂ ಸ್ಟಿಚ್ ಮಾಡೋದನ್ನು ಒಟ್ಟಿಗೆ ಕಲ್ತ್ಕೊಂಡೆ ನಾನು. ಅಷ್ಟೊತ್ತಿಗೆ ನನಗೆ ಎಲ್ಲ ಸುಮಾರು ಕಸ್ಟಮರು ನನಗೆ ಫಾಲ್ ಹಾಕೋದಕ್ಕೆ ಮತ್ತು ಸ್ಲೀವ್ಸ್ ಆಲ್ಟ್ರೇಷನ್ಗೆ ಈ ರೀತಿ ಎಲ್ಲ ಬಟ್ಟೆಯನ್ನು ಕೊಡ್ತಾ ಬಂದಿದ್ದರು. ಹೆಚ್ಚು ಪ್ರಚಾರನೇ ಆಗಿತ್ತು ಅಷ್ಟರಲ್ಲಿ. ಆಗ ನಾನೇನು ಮಾಡಿದೆ, ಕೇವಲ ಫಾಲ್ ಅಂತಂದರೆ ಏನು, ಈಗ ನೀವು ಹೇಳ್ಬೋದು ಫಾಲ್ ಹಾಕೋದು ಅಂದರೆ ಏನು. ನೋಡಿ, ನನ್ನ ಮಾತಿನ ಜೊತೆಗೆ ವಿಡಿಯೋನ ಅಬ್ಸರ್ವ್ ಮಾಡಿ. ಒಂದು 13 ಇಂಚಷ್ಟು ನಾವು ಬಟ್ಟೆಯನ್ನು ಬಿಟ್ಟು ನೋಡಿ, ಅಲ್ಲಿಗೆ ನೀವು ಇಂಚಿಲ್ದೆ ಹೋದರೂ ಒಂದು ಮೊಳ ಅಂತೀವಲ್ಲ ಕೈಯಲ್ಲಿ, ಅಷ್ಟನ್ನು ಬಿಟ್ಟು ನೀವು ಅಲ್ಲಿಂದ ಫಾಲನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ನಾವು ಒಂದು ದಿನಕ್ಕೆ ಎಷ್ಟು ಫಾಲನ್ನು ಹಾಕ್ಬೋದು, ನಾವು ಒಂದು ದಿನಕ್ಕೆ 50 ಫಾಲನ್ನೇ ಹಾಕ್ಬೋದು. ಯಾಕೆಂದರೆ ಎಕ್ಸ್ಪೀರಿಯೆನ್ಸ್ ನಿಮಗೆ ಬರಲ್ಲ. ಒಂದು 10 ಫಾಲ್ ಹಾಕಿ. 10 ಫಾಲ್ ಹಾಕಿದ್ರೆ ಎಷ್ಟಾಯಿತು, ನಾವು ಒಂದು ಫಾಲ್ಗೆ ಎಷ್ಟನ್ನು ತಗೋಬೋದು. ಮತ್ತು ಈಗ ನಾವು ಒಂದು ಫಾಲ್ಗೆ ಒಂದು ಪ್ಲೇಸ್ ಡಿಫೆನ್ಸ್ ಒಂದು 40, ಮಿನಿಮಮ್ 40 ಅಂದ್ಕೊಳ್ಳಿ. ಮಿನಿಮಮ್ ಈಗ 60, 70, 80 ಆ ರೀತಿ ಎಲ್ಲ ನಡೀತಿದೆ. ಆದರೆ ಒಂದು 40 to 60 ರೂಪಾಯಿ ಪ್ರತಿ ಸೀರೆಗೆ. ಯಾಕೆಂದರೆ ವಿತ್ ಅಂಚು ಸ್ಟಿಚ್ ಮಾಡ್ಬೋದಾಗ್ಬೋದು ಅಥವಾ ಜಿಗ್ಜಾಗ್ ಮಾಡೋದಾಗ್ಬೋದು. ತಗೋತೀವಿ ಅಂತಂದರೆ ಒಂದು 60 ರೂಪಾಯಿ ಅಂತ ಇಟ್ಕೊಳ್ಳಿ. ಮತ್ತು ಒಂದು ಬ್ಲೌಸ್ ಅಟ್ಯಾಚ್ ಮಾಡಿದ್ರೆ ಅದಕ್ಕೊಂದು 60, ಒಂದು 50 to 60, ಒಂದು 10 ರೂಪಾಯಿ ಕಡಿಮೆನೇ ತಗೊಳ್ಳಿ, ಪರವಾಗಿಲ್ಲ. ಈಗ ಒಂದು ಸೀರೆಯನ್ನು ನೀವು ಒಂದು 4 ಸೀರೆಯನ್ನು ಒಂದು ದಿನಕ್ಕೆ ಮಾಡ್ತೀವಿ ಅಂದರೆ ಒಂದು 250-300 ರೂಪಾಯಿವರೆಗೂ ಸಂಪಾದನೆ ಮಾಡ್ತೀರಾ ಪ್ರತಿದಿನ. ಅದ್ರ ಜೊತೆಗೆ ಒಂದಷ್ಟು ಆಲ್ಟ್ರೇಷನ್ ಆಗ್ಬೋದು. ಇವಿಷ್ಟನ್ನು ನೀವು ಮಾಡ್ಕೊಂಡು ಹೋದಾಗ ಎಷ್ಟು ನಿಮಗೂ ಇದಕ್ಕೆ ಟೈಮನ್ನು ಇನ್ವೆಸ್ಟ್ ಮಾಡುವಂಥದ್ದು. ಒಂದು ನೀವು ನಿಧಾನವಾಗಿ ಸ್ಟಿಚ್ ಮಾಡ್ತೀವಿ ಅಂದರೆ ಒಂದು 2 to 3 ಗಂಟೆ ಟೈಮ್ ಒಂದು ದಿನಕ್ಕೆ ನೀವು ಫ್ರೀ ಇರುವಂಥ ಟೈಮಲ್ಲಿ ಆ ರೀತಿ ಮಾಡ್ಕೋಬೇಕು. ನೀವು ಗ್ರಾಹಕರನ್ನು ಹೇಗೆ ಇಂಪ್ರೆಸ್ ಮಾಡೋದು, ಯಾವ ರೀತಿ ಅಂತಂದಾಗ, ನಾವು ಕಡಿಮೆ ರೇಟನ್ನು ತಗೋತಿದ್ದೀನಿ, ನಾನು ಈಗ ಸ್ಟಿಚ್ ಮಾಡ್ತಿದ್ದೀನಿ, ಆದರೆ ಒಂದನ್ನು ಕೊಟ್ಟು ನೋಡಿ. ಫಸ್ಟು ನೀವು ಶುರು ಮಾಡಬೇಕಾಗಿರೋದು ಆ ಅಕ್ಕಪಕ್ಕ ನೆರೆಹೊರೆಯವರಿಂದಲೇ. ಯಾಕೆ ಅಂದರೆ ಈಗ ಬೇರೆಯವರು ಸಡನ್ನಾಗಿ ನಿಮಗೆ ಸಿಗಲ್ಲ. ಹಾಗಾಗಿ ಪಕ್ಕದವ್ರಿಗೆ ಸ್ವಲ್ಪ 1-2 ಫ್ರೀಯಾಗಿ ಸ್ಟಿಚ್ ಮಾಡಿ ಕೊಟ್ಟರು ಏನೂ ತಪ್ಪಿಲ್ಲ. ಯಾಕೆ ಅಂದಾಗ, ನಾವು ಈ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ಅದು ಹೊಸ್ದಾಗಿ ಸ್ಟಿಚ್ ಮಾಡೋರಿಗೆ ಕೊಡೋದಕ್ಕೆ ಸ್ವಲ್ಪ ಭಯನೇ ಇರುತ್ತೆ. ಹಂಗಾಗಿ ನೀವು ಒಂದು ಕೊಟ್ಟು ನೋಡಿ ಅಂತೆಲ್ಲ ಹೇಳಿ, ನಾವು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀವಿ, ನಾವು ಯಾವ ರೀತಿ ಮಾತಾಡ್ತೀವಿ ಅನ್ನೋದ್ರ ಮೇಲೂ ಆಗುತ್ತೆ. ಕೆಲವ್ರ ಗಾದೆನೇ ಇದೆ, ಮಾತಾಡೋರು ಯಾವ ಕಾಲದಲ್ಲಾದ್ರೂ ಅವರು ಜೀವನನ ಸಾಗಿಸ್ಬಿಡ್ತಾರೆ ಅಂತ. ಆ ರೀತಿ ಮಾತನ್ನು ನಾವು ಯಾವ ರೀತಿ ಮಾತಾಡ್ತೀವಿ ಅದು ಒಂದು ಮ್ಯಾಟ್ರ್ ಆಗುತ್ತೆ ಈ ಬಿಸ್ನೆಸ್ಸಲ್ಲಿ. ನೀವು ಸ್ಟಾರ್ಟಿಂಗಲ್ಲಿ ಈ ರೀತಿ ಶುರು ಮಾಡ್ಕೊಳ್ಳೋದ್ರಿಂದ ನೀವು ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೋಬೋದು. ನೀವು ಒಬ್ರಿಗೆ ನೀಟಾಗಿ ಸ್ಟಿಚ್ ಮಾಡಿಕೊಟ್ರಿ ಅಂದಾಗ ಒಂದಷ್ಟು ಜನಕ್ಕೆ ಅವ್ರು ಹೇಳ್ತಾರೆ. ಜೊತೆಗೆ ಸ್ವಲ್ಪ ರೀಸನಬಲ್ ಪ್ರೈಸ್ ಇದೆ, ಇದರಲ್ಲಿ ನಾವು ಮಾಡಿಸ್ಬೋದು, ಹೊರ್ಗಡೆಗಿಂತ ಸುಮಾರು ಕಡಿಮೆ ಇದೆ, ಆದರೂ ಸ್ಟಿಚಿಂಗು ನೀಟಾಗಿ ಮಾಡ್ತಾರೆ ಅಂತೇಳಿ ಫಸ್ಟು ನೀವು ಸ್ಟಾರ್ಟಿಂಗಲ್ಲಿ ಈ ರೀತಿಯೇ ಮಾಡ್ಕೋಬೇಕಾಗತ್ತೆ. ಒಬ್ಬರಿಂದ ಒಬ್ರಿಗೆ ಹೋಗಿ ನಿಮಗೆ ಆಲ್ಟ್ರೇಷನ್ ಜೊತೆಗೆ ನಿಮಗೆ ಅಷ್ಟರಲ್ಲಿ ನೀವು ಫುಲ್ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡೋದು ಮತ್ತು ಕಟಿಂಗ್ ಮಾಡೋದನ್ನು ಕಲ್ತ್ಕೊಂಡ್ರೆ ನಿಮ್ಮ ಬಿಸ್ನೆಸ್ಸಲ್ಲಿ ಈಸಿಯಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ರೀತಿಯೇ ಮಾಡ್ಕೋಬೋದು.
ನೋಡಿ ಫಾಲು ಮತ್ತು ಒಂದು ದಿಮ್ಮನ್ ಕವರ್ ಆಗ್ಬೋದು, ಒಂದು ಪೆಟಿಕೋಟ್ ಸ್ಟಿಚ್ ಆಗ್ಬೋದು. ಈಗ ಜಾಸ್ತಿ ರೆಡಿಮೇಡ್ ಮೊರೆ ಹೋಗೋದ್ರಿಂದ ಜಾಸ್ತಿ ರೆಡಿಮೇಡ್ ಚೂಡಿದಾರ್ ಆಗ್ಬೋದು, ಒಂದು ಸ್ಲೀವ್ ಸೇರಿಸಿದ್ರೆ 60-70 ರೂಪಾಯಿ. ಈ ರೀತಿ ಎಲ್ಲ ನೀವು ಹಣವನ್ನು ಮಾಡ್ಬೋದು ಆರಾಮಾಗಿ. ಈಗ ದೊಡ್ಡ ದೊಡ್ಡ ಟೈಲರ್ ಹತ್ರಕ್ಕೆ ಏನಕ್ಕೆ ಹೋಗಲ್ಲ ಅಂತಂದರೆ ಅವ್ರಿಗೆ ಜಾಸ್ತಿ ಬಟ್ಟೆಗಳಿರುತ್ತೆ, ಇವೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಟೈಮ್ ಇರಲ್ಲ. ಹಾಗಿದ್ದಾಗ ನೀವೇನು ಮಾಡಬೇಕು, ಹತ್ರದಲ್ಲಿರುವಂಥ ಈಗ ಸುಮಾರು ಜನ, ಈಗ ನಾನು ಈಗ ಮನೆಯಲ್ಲೇ ಸ್ಟಿಚ್ ಮಾಡುವಂಥದ್ದು, ಯಾರು ಜಾಸ್ತಿ ಹೊರಗಡೆ ಕಳಿಸಲ್ಲ ಅನ್ನುವಂಥವ್ರಿಗೆ ಏನು ಮಾಡೋಕ್ಕಾಗೋದಿಲ್ವಲ್ಲ. ಹಾಗಾಗಿ ನಮ್ಮಂಥವ್ರು ಮನೆಯಲ್ಲೇ ಸ್ಟಿಚ್ ಮಾಡೋದ್ರಿಂದ ಈಗ ಶಾಪು ಮನೆ ಅನ್ನೋ ವ್ಯತ್ಯಾಸ ಏನಿಲ್ಲ. ನಮ್ಮ ಮನೆಯಲ್ಲೇ ಸ್ಟಿಚ್ ಎಲ್ಲ ಮಾಡೋದ್ರಿಂದ ಈಗ ಎಕ್ಸ್ಟ್ರಾ ಬಂದಂಥ, ನಾನು ಸುಮಾರು ಸತಿ ಹೇಳಿದ್ದೀನಿ, ಈ ಸ್ಟಿಚ್ ಬಂದಂಥವನ್ನ ಬೇರೆಯವ್ರಿಗೆ ಕೈಲಿ ಕೊಟ್ಟು ನಾನು ಈಸ್ಕೊಳ್ಳಲ್ಲ ಅಂತ ಹೇಳಲ್ಲ. ಯಾಕೆ ಅಂದರೆ ಬೇಜಾರು ಮಾಡ್ಕೊತಾರೆ, ಮಾಮೂಲಿ ಕಸ್ಟಮರ್ ಆಗಿರೋದ್ರಿಂದ ಬೇಜಾರು ಮಾಡ್ಕೊತ ಸಾಧ್ಯತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ತಗೊಂಡು ಅವ್ರಿಗೆ ಸ್ಟಿಚ್ ಮಾಡಿ ಇಷ್ಟು ದುಡ್ಡು ಅಂತ ಹೇಳಿ ನಾನು ಅವ್ರಿಗೆ ಈಸ್ಕೊಡುವಂಥದ್ದಿದೆ. ಆ ರೀತಿ ನೀವು ಈಗಾಗಲೇ ಬೆಳೆದಿರುವಂಥ ಟೈಲರ್ಗಳಿರ್ತಾರೆ ಅಕ್ಕಪಕ್ಕದಲ್ಲಿ, ಒಂದು ಶಾಪೇ ಆಗ್ಬೋದು, ಒಂದು ಬೊಟಿಕ್ಕೆ ಆಗ್ಬೋದು, ಒಂದು ಎಮ್ಮಿಂಗ್ ಮಾಡಿಕೊಡುವಂಥದ್ದು ಇರ್ಬೋದು, ನೀಟಾಗಿ ಒಂದು ಉಕ್ಕನ್ನು ಹಾಕಿ ಕೊಡುವಂಥದ್ದು ಇರ್ಬೋದು. ಈ ಸಣ್ಣ ಪುಟ್ಟ ಕೆಲಸದಿಂದಲೇ ನೀವು ಟ್ರೈನಿಂಗ್ ಜೊತೆಗೆ ಹಣವನ್ನು ಸಂಪಾದನೆ ಮಾಡ್ಕೋಬೋದು. ಈ ರೀತಿ ಎಲ್ಲ ಸುಮ್ಮನೆ ಸೋಮಾರಿತನ, ಮೇಯ್ನಾಗಿ ಸೋಮಾರಿತನನ ಬಿಡಬೇಕು. ನಾವು ಮಾಡ್ತೀವಿ ಅಂತಂದರೆ ಕೆಲಸ ಖಂಡಿತವಾಗ್ಲೂ ಬರುತ್ತೆ. ನಮಗೆ ಬ್ಲೌಸ್ ಕಟಿಂಗ್ ಬರಲ್ಲ ಅಂತ ಬೇಸರ ಮಾಡ್ಕೊಂಡು ನಾವು ಕೂತಿರೋ ಬದಲು, ನಾವು ಏನೋ ಒಂದು ಮಾಡಬೇಕು, ಮಾಡ್ತೀನಿ ಅಂದಾಗ ನಮಗೆ ಬ್ಲೌಸ್ ಕಟಿಂಗು ಅದಕ್ಕಿಂತ ಹೆಚ್ಚಿನ ಡಿಸೈನ್ ಕಟಿಂಗೆಲ್ಲನೂ ಮಾಡ್ತಾ ನಮಗೆ ಅಭ್ಯಾಸ ಆಗೋಗಿಬಿಡುತ್ತೆ. ಈಗೆಲ್ಲ ನಿಮಗೆ ಫೋನ್ಗಳಲ್ಲೇ ಎಲ್ಲ ಡಿಸೈನು ನಾವು ತೋರಿಸ್ಕೊಡ್ತಿದ್ದೀವಿ. ಹಂಗಿದ್ದಾಗ ನೀವು ಆರಾಮಾಗಿ ಮನೆಯಲ್ಲೇ ಕಲ್ತ್ಕೋಬೋದು. ಈ ರೀತಿ ನೀವು ದುಡ್ಡನ್ನು ಸಂಪಾದನೆನ ಮಾಡ್ಬೋದು ತುಂಬ ಈಸಿಯಾಗಿ. ಯಾಕೆಂದರೆ ಇದು ನನ್ನ ಅನುಭವ. ಆದಷ್ಟು ಹೆಣ್ಮಕ್ಳಿಗೆ ಸ್ವಯಂ ಉದ್ಯೋಗ ಇರಬೇಕು ಅಂತ ಹೇಳ್ತೀವಿ. ಎಲ್ಲರಿಗೂ ಹೊರಗಡೆ ಹೋಗಿ ದುಡಿಯುವಂಥ ಅವಕಾಶ ಇರೋದಿಲ್ಲ. ಅವಶ್ಯಕತೆ ಇಲ್ಲದೆ ಹೋದ್ರೂ ನಿಮ್ಮ ಖರ್ಚಿಗೂ ನಿಮ್ಮ ತನ ಏನಿದೆ, ನಮ್ಮ ಸಂಪಾದನೆ, ನಮ್ಮದಾದ್ರು ಸಣ್ಣ ಪುಟ್ಟ ಒಂದು ಇರಬೇಕು ನಮ್ಮ ಮನೆಗೆ ಅನ್ನುವಂಥದ್ದು ಇದ್ದರೆ ಆರಾಮಾಗಿ ಮಾಡ್ಬೋದು. ಇದರಿಂದೇನು ಹೊರಗಡೆ ಹೋಗಬೇಕು ಇಲ್ಲ. ನಮ್ಮ ಮೇಲ್ಗಡೆ ಅವ್ರ ಕೈ ಕೆಳಗಿರ್ತೀವಿ ನಾವು, ಅವ್ರಿಗೆ ಏನೋ ಒಂದು ಮಾತಂತಾರೆ ಅನ್ನುವಂಥದ್ದು ಏನೂ ಇರೋದಿಲ್ಲ. ಎಲ್ಲ ನಾವೇ ಯಜಮಾನರಾಗಿರೋದ್ರಿಂದ, ನಾವೇ ಕೆಲಸಗಾರರು, ನಾವೇ ಯಜಮಾನರು. ಈ ರೀತಿ ನಮ್ಮ ಕೈಯಲ್ಲೇ ನಮ್ಮ ಕೆಲಸ, ನಮ್ಮ ಕೈಯಲ್ಲೇ ನಮ್ಮ ದುಡ್ಡು ಅನ್ನೋ ಹಾಗೆ ಈ ಬಿಸ್ನೆಸ್ಸು. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಈ ವಿಡಿಯೋ ನೋಡಿ ಒಂದಷ್ಟು ಜನ ಮನಸ್ಸನ್ನು ಚೇಂಜ್ ಮಾಡಿಕೊಂಡು ನಾವು ದುಡಿತೀವಿ ಅಂದರೆ ತುಂಬಾ ಖುಷಿಯಾಗತ್ತೆ. ಆದಷ್ಟು ಮುಂದಿನ ಇನ್ನೂ ವೀಡಿಯೋಸ್ಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಮುಂತಾದ ನೀವು ಯಾವ ರೀತಿ ಕೇಳ್ತೀರಾ, ಆರಿ ವರ್ಕ್ ಆಗ್ಬೋದು, ಯಾವುದೇ ವರ್ಕ್ ಆಗ್ಬೋದು, ಮತ್ತು ಕ್ರೋಸಾ ಕುಚ್ಚ ಆಗ್ಬೋದು, ಟೈಲರಿಂಗ್ ವೀಡಿಯೋಗಳಿಗಾಗ್ಬೋದು, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ನಮ್ಮ ಚಾನಲಲ್ಲಿ ಅವೈಲಬಲ್ ಇದೆ ಅಂತ ಹೇಳ್ತಾ, ಮುಂದಿನ ಇನ್ನೊಂದು ಇಂಪ್ರೆಸ್ಸಿವ್ ವೀಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.